ವಿಡಿಯೋದಲ್ಲಿ ದೇವರಿಗೆ ಎಷ್ಟು ಕರ್ಪೂರನ ಇಟ್ಬಿಟ್ಟು ನಾವು ಆರತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಿತ್ಯನೂ ಕೂಡ ಪೂಜೆಯನ್ನು ಮಾಡಲಾಗುತ್ತೆ. ಪ್ರತಿನಿತ್ಯ ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ದೇವರ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ. ಇನ್ನು ಪೂಜೆಯ ಸಮಯದಲ್ಲಿ ಜನರು ಕುಂಕುಮ, ಅರಿಶಿನ, ಹೂವು ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸ್ತಾ ಇರ್ತಾರೆ. ಇದರೊಂದಿಗೆ ಅಗರಬತ್ತಿಗಳನ್ನು ಬೆಳಗಿಸಿ ಆರತಿ ಮಾಡ್ತಾರೆ. ಪೂಜೆಯ ನಂತರ ಯಾವಾಗಲೂ ಆರತಿಯನ್ನು ಮಾಡಲಾಗುತ್ತೆ. ಯಾಕೆಂದರೆ ಆರತಿಯ ಸಮಯದಲ್ಲಿ ನಾವು ತಿಳಿದು ಅಥವಾ ತಿಳಿದೆಯೋ ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎನ್ನುವುದಕ್ಕಾಗಿ ಆರತಿಯನ್ನು ಮಾಡಲಾಗುತ್ತೆ. ದೇವರಿಗೆ ಆರತಿಯನ್ನು ಮಾಡದೇ ಇದ್ದರೆ ಪೂಜೆ ಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಆರತಿ ಮಾಡುವುದರಿಂದ ದೇವರು ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಇನ್ನು ಆರತಿ ಮಾಡುವಾಗ ನಾವು ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತೆ. ಅದೇನಪ್ಪ ಅಂದರೆ ದೇವರಿಗೆ ಆರತಿಯನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶಾಸ್ತ್ರಗಳಲ್ಲಿನ ಉಲ್ಲೇಖದ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ 3 ಬಾರಿ ಆರತಿಯನ್ನು ಅರ್ಪಿಸಬೇಕೆಂದು ಹೇಳಲಾಗುತ್ತೆ. ಮೊದಲನೆಯದಾಗಿ 4 ಬಾರಿ ದೇವರ ಪಾದಗಳಿಗೆ, ಎರಡನೆಯದಾಗಿ 2 ಬಾರಿ ದೇವರ ಹೊಕ್ಕಳಿಗೆ, ಮೂರನೆಯದಾಗಿ ಮುಖಕ್ಕೆ ಆರತಿಯನ್ನು ಮಾಡಿ ನಂತರ ತಲೆಯಿಂದ ದೇವರ ಪಾದದವರೆಗೆ ಆರತಿಯನ್ನು ಶ್ರದ್ಧೆಯಿಂದ ಮಾಡಬೇಕು. ಅಂದರೆ ಒಟ್ಟಾರೆಯಾಗಿ ಒಂದು ಪೂಜೆಯಲ್ಲಿ ದೇವರಿಗೆ 14 ಬಾರಿ ಆರತಿಯನ್ನು ಮಾಡಲಾಗುತ್ತೆ. ಶಾಸ್ತ್ರಗಳ ಪ್ರಕಾರ ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೀರಿನಿಂದ ಆಚಮನವನ್ನು ಮಾಡಬೇಕು ಎಂದು ಹೇಳಲಾಗುತ್ತೆ. ದೇವರನ್ನು ಪೂಜಿಸಿ ಆರತಿಯನ್ನು ಮಾಡಿದ ನಂತರ ಕೊನೆಯಲ್ಲಿ ನೀರಿನಿಂದ ಆಚಮನವನ್ನು ಮಾಡಬೇಕು. ಇದಕ್ಕಾಗಿ ಹೂವು ಅಥವಾ ಚಮಚದ ಸಹಾಯದಿಂದ ದೀಪದ ಸುತ್ತಲೂ 4 ಬಾರಿ ನೀರನ್ನು ತಿರುಗಿಸಿ ನೆಲಕ್ಕೆ ಅಥವಾ ಭೂಮಿಗೆ ಬಿಡಬೇಕು. ಶಾಸ್ತ್ರಗಳ ಪ್ರಕಾರ ಆರತಿ ಮಾಡುವಾಗ ಧೂಪ, ದ್ರವ್ಯ, ಕರ್ಪೂರ ಅಥವಾ ಬತ್ತಿಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ತುಂಬಾ ಮುಖ್ಯವಾಗಿರುತ್ತೆ. ಧರ್ಮಗ್ರಂಥಗಳ ಪ್ರಕಾರ ಧೂಪ ಅಥವಾ ಧೂಪ ದ್ರವ್ಯದಿಂದ ದೇವರ ಆರತಿಯನ್ನು ಮಾಡಿದಾಗ ಅದರ ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆ ಆಗಿರಬೇಕು. ಅಂದರೆ 3, 5, 7 ಅಥವಾ 9ರಂತೆ ಇರಬೇಕು. ದೀಪವನ್ನು ಬೆಳಗಿಸುತ್ತಿದ್ದರೆ ಬೆಸ ಸಂಖ್ಯೆಯಿಂದ ಕರ್ಪೂರವನ್ನು ಇಟ್ಕೊಳ್ಬೇಕು. ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೇರವಾಗಿ ಅದನ್ನು ನೆಲದ ಮೇಲೆ ಇಡಬಾರ್ದು. ಆರತಿಯನ್ನು ಮಾಡುವ ಮೊದಲು ಮತ್ತೆ ಆರತಿ ಮಾಡಿದ ನಂತರ ಆರತಿಯನ್ನು ಒಂದು ತಟ್ಟೆಯಲ್ಲಿ ಇಡಬೇಕು. ಆರತಿಯ ದೀಪವನ್ನು ಬೆಳಗುವ ಮೊದಲು ಕೈಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಂಡು ನಂತರ ಆರತಿಯನ್ನು ಮಾಡಬೇಕು. ದೇವರಿಗೆ ಆರತಿಯನ್ನು ಮಾಡುವ ಸಮಯದಲ್ಲಿ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಆರತಿಯನ್ನು ಮಾಡಬೇಕು. ದೇವರಿಗೆ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಹಾಗೂ ನಿಯಮಾನುಸಾರ ಆರತಿಯನ್ನು ಮಾಡುವುದರಿಂದ ಪೂಜೆಯ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ. ಇದಿಷ್ಟು ಕೂಡ ದೇವರ ಪೂಜೆಯಲ್ಲಿ ನಾವು ಎಷ್ಟು ಕರ್ಪೂರವನ್ನಿಟ್ಟುಕೊಂಡು ದೇವರಿಗೆ ಆರತಿ ಮಾಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.